ಜೈ ಜಿನೇಂದ್ರ ವೀಕ್ಷಕರೇ, ಸುತ್ತಲೂ ಬೆಟ್ಟಗಳ ಸಾಲು, ಹಿತವಾದ ಗಾಳಿ, ಕಣ್ಣು ಹಾಯಿಸಿದುದ್ದಕ್ಕೂ ಸುಂದರ ಹೊಲಗದ್ದೆಗಳ ಮನೋಹರ ನೋಟ. ಇಂತಹ ಆಹ್ಲಾದಕರ ವಾತಾವರಣದ ಮಧ್ಯೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮಾಡಲಗೆರೆ ಪ್ರದೇಶದಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ, ಶ್ರೀ ಬ್ರಹ್ಮದೇವರ ಹಾಗೂ ತಾಯಿ ಪದ್ಮಾವತಿ ದೇವಿಯ ಮೂರ್ತಿ ಒಂದೇ ವಿಗ್ರಹದಲ್ಲಿ ಮೂಡಿಬಂದಿರುವ ವಿಶೇಷತೆಯನ್ನು ಹೊಂದಿರುವ ಜೈನ ಮಂದಿರವನ್ನು ನೀವು ನೋಡುತ್ತಿದ್ದೀರಿ. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ, ಭಾವದಿಂದಲಿ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಭಾವದಿಂದಲಿ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ. ಬಹಳ ಪ್ರಾಚೀನ ಮಂದಿರವಾದರೂ ರಸ್ತೆ ವ್ಯವಸ್ಥೆಗಳ ಕೊರತೆಯಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಸುತ್ತಲಿನ ಸಮಾಜ ಬಾಂಧವರಿಂದ ಅಭಿವೃದ್ಧಿಗೊಳಿಸಲಾಗಿದೆ. ಈ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತಕ್ಕೆ ಬಂದಿದ್ದು ಇಲ್ಲಿನ ಮಹಿಮೆಯಿಂದಾಗಿ ಭಕ್ತರು ಹೆಚ್ಚಾಗಿದ್ದಾರೆ. ಕ್ರಿಸ್ತಶಕ 10ನೇ ಶತಮಾನದ ಬಸದಿಯಾಗಿದ್ದು, ಅಲ್ಲಿರುವ ಶಾಸನದ ಪ್ರಕಾರ ಅಂದಿನ ಕಾಲದಲ್ಲೇ ಜೈನ ಧರ್ಮ ಪ್ರಜ್ವಲ ಸ್ಥಿತಿಯಲ್ಲಿದ್ದುದನ್ನು ಕಾಣಬಹುದು. ದಕ್ಷಿಣಾಭಿಮುಖದಲ್ಲಿರುವ ಈ ಬಸದಿಯು ಅಮೃತಸೇನ ಮುನಿ ಮಹಾರಾಜರು ಅಲ್ಲಿ ಸುತ್ತಮುತ್ತಲಿನಲ್ಲಿ ಚಾತುರ್ಮಾಸ ಕೈಗೊಂಡಾಗ ಅವರ ಅಣತಿಯಂತೆ ಇಲ್ಲಿನ ಮಹಿಮೆಯ ಬಗ್ಗೆ ಅರಿತ ಗ್ರಾಮಸ್ಥರು ಇದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತಾರೆ. ಹಾಗೆಯೇ ಪ್ರತಿ ವರ್ಷದಂತೆ ದಿನಾಂಕ 4/2/2019 ಇಲ್ಲಿನ ಶ್ರೀ ಬ್ರಹ್ಮಯಕ್ಷ ಮೂರ್ತಿಯ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿ ಧ್ವಜಾರೋಹಣ, ಪಂಚಾಮೃತ ಅಭಿಷೇಕಗಳು ಸಹ ಬಹಳ ವಿಧಿವತ್ತಾಗಿ ನಡೆಯಿತು. ಜೈ ಜಿನೇಂದ್ರಗಳು ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಇದಕ್ಕೆ ಮೂಲ ಕಾರಣ ಅಂದರೆ ಅಮೃತಸೇನ ಮುನಿ ಮಹಾರಾಜರು ಈ ಒಂದು 20 ವರ್ಷಗಳ ಕೆಳಗೆ ಇಲ್ಲಿ ಬಂದು ವಿಹಾರ ಮಾಡ್ತಾ ಬಂದಾಗ ಅವರು ಒಂದು ತಿಂಗಳ ಮಟ್ಟಿಗೆ ಇಲ್ಲಿ ಉಳ್ಕೊಂಡು ಇಲ್ಲಿ ನೀವು ಪ್ರತಿ ಅಮಾವಾಸ್ಯೆಯಂದು ಬ್ರಹ್ಮದೇವರಿರೋದ್ರಿಂದ, ವಿಶೇಷವಾಗಿ ಬ್ರಹ್ಮದೇವರಿರೋದ್ರಿಂದ ನೀವು ಪ್ರತಿ ಅಮಾವಾಸ್ಯೆಯಂದು ಪೂಜಾ ವಿಧಿಗಳನ್ನು ಮಾಡಿದಲ್ಲಿ ಇದು ಹೆಚ್ಚಿಗೆ ಪ್ರಚಾರವಾಗುತ್ತದೆ ಅಂತ ನಮಗೆ ತಿಳಿಸಿದ ಮೇಲೆ ಪ್ರತಿ ಅಮಾವಾಸ್ಯೆಯಂದು ನಾವು ಇಂದು ಪೂಜೆ ಪ್ರಸಾದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅದೇ ನಂತರ ವಿಶೇಷವಾಗಿ ಇವತ್ತಿನ ಅವರಾತ್ರಿ ಅಮಾವಾಸ್ಯೆಯಂದು ಸ್ತವನಿಧಿ ಬ್ರಹ್ಮದೇವರ ಪಲ್ಲಕ್ಕಿ ಉತ್ಸವ ಇರುವುದರಿಂದ ಇಲ್ಲಿಯೂ ಸಹಿತ ಬ್ರಹ್ಮದೇವರಿರೋದ್ರಿಂದ ನಾವು ಪಲ್ಲಕ್ಕಿ ಉತ್ಸವವನ್ನು ಈ ಒಂದು 20 ವರ್ಷಗಳಿಂದ ಈಗ ನಡೆಸ್ಕೊಂತ ಬಂದ ಇದ್ದೇವೆ. ಭಕ್ತರ ಅಪೇಕ್ಷೆಯನ್ನು ಮನ್ನಿಸಿ ನೀವರವನ್ನು ನೀಡುವ ದಾತನೆ ನೀನು, ಕರುಣಾಗುಣ ಸಾಗರನು ಎಣಿತು ಬಣ್ಣಿಸಲಿ. ಎಣಿತು ಬಣ್ಣಿಸಲಿ ದೇವನೇ ಗಾನದಲ್ಲಿ, ತುತಿಗೈಯುವೆವು ಮಂದಮತಿಯಲಿ, ಭಾವದಿಂದಲಿ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ, ಭಾವದಿಂದಲಿ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ. ಸಂಕಟ ಸಮಯದಿ ನೀನೇ ದುಃಖವ ದೂರಿಸುವವನೇ, ದೀನ ಅನಾಥನು ನಾನೇ ಎಣ್ಣೆಯ ಪರಿಪಾಲಕನೇ, ಶಿರವ ಬಾಗುವೆ ನಾನು
ಶಿರವ ಬಾಗುವೆ ನಾನು ಕರಗಳ ಜೋಡಿಸುವೆ, ಕರುಣೆಯಿಂದಲೇ ರಕ್ಷಿಸೆನ್ನುವೆ, ಭಾವದಿಂದಲೇ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೇ, ಭಾವದಿಂದಲೇ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೇ. ಹಲಿಕಯಂಬ ಭಕ್ತಾಗ್ರಣಿಗೆ ಅರ್ಥದಾನವ ನೀಡುತ್ತಲೀ, ಅರ್ಥದಾನವ ನೀಡುತ್ತಲೀ, ಸಿರಿ ಸಂಪದವ ಧಾರೆ ಎರೆಯುತ್ತಾ ಜೀವನವ ಉದ್ಧರಿಸುತ್ತಲೀ, ಜೀವನವ ಉದ್ಧರಿಸುತ್ತಲೀ, ಕ್ಷೇತ್ರಪಾಲನೆ ನೀನು ಕ್ಷೇತ್ರಪಾಲನೆ ನೀನು ಪರಮ ಖ್ಯಾತಿಯ ಪಡೆದೆ ವಿಶ್ವದಲ್ಲಿ, ಅವನಿಧಿ ಕ್ಷೇತ್ರದ ಅಧಿನಾಯಕನೇ ಸ್ಮರಿಸುವೆವು ನಾವು ಭಕ್ತಿಯಲಿ, ಸ್ಮರಿಸುವೆವು ನಾವು ಭಕ್ತಿಯಲಿ. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ, ಭಾವದಿಂದಲೇ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು, ಭಾವದಿಂದಲೇ ವಂದಿಪೆವು ತವ ಪಾದ ಪೂಜೆಯ ಮಾಡುವೆವು. ಯಕ್ಷರಾಜನೇ ದೇವ ಬ್ರಹ್ಮರಾಜನೇ ದೇವ ಕ್ಷೇತ್ರಪಾಲನೆ, ದೇವ ಮಾಣಿಭದ್ರನೇ ದೇವ ಭೈರವಾಕ್ಯನೇ ದೇವ ವೀರಭದ್ರನೇ. ದೇವನೇ ಯಕ್ಷ ಗಣದಧಿರಾಜ, ತುಂಬಿದೆ ಲೋಕದಿ ನಿನ್ನಯ ತೇಜ, ದಯಾಸಾಗರ ಯಕ್ಷ ಪ್ರಭುವರ, ರಕ್ಷಿಸು ರಕ್ಷಿಸು ಬ್ರಹ್ಮದೇವಾ. ಜಿನೇಶ್ವರನ ಭಕ್ತನೇ ನೀನೆ ಸುಗುಣಯುಕ್ತನೇ, ಅವನಿಧಿಯ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ರಹ್ಮಣೇ. ಜಿನೇಶ್ವರನ ಭಕ್ತನೇ ನೀನೆ ಸುಗುಣಯುಕ್ತನೇ, ಅವನಿಧಿಯ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ರಹ್ಮಣೇ, ಅವನಿಧಿಯ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ರಹ್ಮಣೇ. ಕೇವಲ ಜ್ಞಾನವು ಘಾತಿ ಕರ್ಮನಾಶ, ಗೈಯುವಂತೆ ಎನ್ನ ದುಃಖ ಹರಿದು ನೀಡು ತೋಷ. ಕೇವಲ ಜ್ಞಾನವು ಘಾತಿ ಕರ್ಮನಾಶ, ಗೈಯುವಂತೆ ಎನ್ನ ದುಃಖ ಹರಿದು ನೀಡು ತೋಷ. ದಾರಿ ಕಾಣದಾಗಿದೆ ಧರ್ಮ ಪಥವ ತೋರಿಸೋ, ದಾರಿ ಕಾಣದಾಗಿದೆ ಧರ್ಮ ಪಥವ ತೋರಿಸೋ, ಭ್ರಾಂತಿಮಯದ ಬಾಳಿನಲ್ಲಿ ಶಾಂತಿಯನ್ನು
ಸ್ಥಾಪಿಸು, ಭ್ರಾಂತಿಮಯದ ಬಾಳಿನಲ್ಲಿ ಶಾಂತಿಯನ್ನು ಸ್ಥಾಪಿಸು. ಜಿನೇಶ್ವರನ ಭಕ್ತನೇ ನೀನೆ ಸುಗುಣಯುಕ್ತನೇ, ಅವನಿಧಿಯ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ರಹ್ಮನೇ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂದು ನಂಬಿ ನಿನ್ನ ಬಳಿಗೆ ಶರಣು ಬಂದೆ ನಾನು. ಇಲ್ಲಿನ ಭಕ್ತಾದಿಗಳು ಜ್ವಾಲಮಾಲಾ .ನ್ಯೂಸ್ಗಾಗಿ ಮಾತನಾಡಿ, ಈ ಬ್ರಹ್ಮರಾಯನ ದರ್ಶನ ಅಷ್ಟು ಸುಲಭವಿಲ್ಲ. ಅದೃಷ್ಟ ಇದ್ದರಿಗೆ ಮಾತ್ರ ದರ್ಶನದ ಭಾಗ್ಯ ಲಭ್ಯ ಇರುತ್ತೆ. ನಾವು ಸಣ್ಣರಿದ್ದಾಗ, ನನಗೀಗ 62 ವರ್ಷ, ನಮ್ಮ ತಂದೆಯವರು ಇಲ್ಲಿ ನನ್ನ ಜವಳ ಮಾಡಿ ಈ ಮಾಡ್ಲಿಗೇರಿ ಬ್ರಹ್ಮರಾಯನ ಹೆಸರನ್ನು ನನಗಿಟ್ಟಿದ್ದಾರೆ. ಆವಾಗ ಇದು ತುಂಬ ದುರ್ಗಮ ಪ್ರದೇಶ, ಇಲ್ಲಿ ನಡ್ಕಂತ ಬರಲಿಕ್ಕೂ ತುಂಬ ಕಷ್ಟ ಇದ್ದಂಥ ಒಂದು ಪವಿತ್ರವಾದ ಸ್ಥಳ. ಹೀಗಾಗಿ ನಮ್ಮ ಹರಪನಹಳ್ಳಿ ಮತ್ತು ಹಡಗಲಿ ಭಾಗದ ಜನ ತುಂಬ ಭಕ್ತಿಯಿಂದ, ತುಂಬ ಭಯದಿಂದ ನಡ್ಕೊಳ್ತೀವಿ. ಇಲ್ಲಿ ನಾವು ಏನು ಅನ್ಕೊಂತವೋ ಎಲ್ಲ ನಡೆಯುತ್ತೆ. ಅದರಲ್ಲೂ ನಮ್ಮ ಮನೆ ದೇವರು ಇದು. ಆಮೇಲೆ ಇಲ್ಲಿ ಸುತ್ತಮುತ್ತಲೂ ಎಲ್ಲರೂ ಇಲ್ಲಿ ಮಹಾಭಕ್ತಾದಿಗಳು ಹರಿದು ಬಂದು ತಮ್ಮ ಹರಕೆಗಳನ್ನು ಒಪ್ಪಿಸಿ ಮಕ್ಕಳ ಆಗದೆ ಇರೋರಿಗೆ ಸಂತಾನ ಭಾಗ್ಯನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀನು ಬಂಧು ನೀನು, ಬಳಗ ನೀನು ಎಂದು ನಂಬಿ ನಿನ್ನ ಬಳಿಗೆ ಶರಣು ಬಂದೆ ನಾನು. ಎನ್ನ ದುಃಖ ದೂರಿಸು, ಸಂಕಟ ನಿವಾರಿಸೋ, ದೂರಿಸೋ ಸಂಕಟ ನಿವಾರಿಸೋ, ಯಕ್ಷದೇವ ರಕ್ಷಿಸು ಎನ್ನ ಮೊರೆಯ ಲಾಲಿಸು. ಯಕ್ಷದೇವ ರಕ್ಷಿಸು ಎನ್ನ ಮೊರೆಯ ಲಾಲಿಸು. ಜಿನೇಶ್ವರನ ಭಕ್ತನೇ ನೀನೆ ಸುಗುಣಯುಕ್ತನೇ, ಅವನಿಧಿಯ ಕ್ಷೇತ್ರದಲ್ಲಿ ನೆಲೆಸಿರುವ ಬ್ರಹ್ಮನೇ. ಧರ್ಮದ ದಾರಿಯಲ್ಲಿ ನಡೆಸುದೇವ ಎನ್ನನು, ಅಜ್ಞಾನದ ಅಂಧಕಾರ ಆವರಿಸಿದೆ ಮತಿಯನು. ಧರ್ಮದ ದಾರಿಯಲ್ಲಿ ನಡೆಸುದೇವ ಎನ್ನನು, ಅಜ್ಞಾನದ ಅಂಧಕಾರ ಆವರಿಸಿದೆ ಮತಿಯನು. ಸುಜ್ಞಾನವ ನೀಡಿ ಸಲವು ತೋರಿ ನೀನು ದಯವನು. ಸುಜ್ಞಾನವ ನೀಡಿ ಸಲವು ತೋರಿ ನೀನು ದಯವನು. ಕಾವ್ಯದ ಕಲೆಗೆ ನಿರುತ ನೀಡು ನಿನ್ನ ಬಲವನು. ಕಾವ್ಯದ ಕಲೆಗೆ ನಿರುತ ನೀಡು ನಿನ್ನ ಬಲವನು. ಬ್ರಹ್ಮದೇವಾ ಜಯ ಜಯ ಯಕ್ಷದೇವಾ, ಜಯ ಜಯ ಕ್ಷೇತ್ರಪಾಲ. ನಾನು ಸಂತೋಷ್ ಜೈನ್ ಅಂತೇಳಿ, ಪುರಸಭಾ ಸದಸ್ಯರು ಹೂವಿನಡಗಲಿ. ಈ ದೇವಸ್ಥಾನ ನಾವು ಜೈನ್ ಸಮಾಜದವರು ಅಲ್ಪಸಂಖ್ಯಾತರು ಆದ್ದರಿಂದ ಈ ಸಮಾಜಕ್ಕೆ ಸರ್ಕಾರದಿಂದ ಅನುದಾನ ಬರೋದು ಭಾಳ ವಿರಳ. ಅಂಥದ್ರಲ್ಲಿ ಇಂದಿನ ಶಾಸಕರು, ಹರಪನಹಳ್ಳಿ ಶಾಸಕರಾದ MP ರವೀಂದ್ರ ಅವರು ಒಂದು ಸಲ 4 ಲಕ್ಷ, ಒಂದೊಂದು ಸಲ 3 ಲಕ್ಷ ಅನುದಾನವನ್ನು ಮುಜರಾಯಿ ಇಲಾಖೆಯಿಂದ ಕೊಡಿಸಿರುತ್ತಾರೆ. ಇಲ್ಲಿ ಇನ್ನೂ ಭಾಳ ಕೆಲಸಗಳಾಗಬೇಕಾಗಿದೆ. ಯಾತ್ರಿ ನಿವಾಸ ಆಯಿತು, ಶೌಚಾಲಯ ಆಯಿತು, ಇನ್ನೂ ಅನೇಕ ಕೆಲಸಗಳಾಗಬೇಕು. ಇದಕ್ಕೆ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಅಲ್ಪಸಂಖ್ಯಾತರ ಜೀರ್ಣೋದ್ಧಾರ ಇದರಲ್ಲಿ ಅನುದಾನದಲ್ಲಿ ನಮಗೆ ಆದಷ್ಟು ಹೆಚ್ಚಿನ ಹಣಕಾಸು ಒದಗಿಸ್ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಇಲ್ಲಿ ನಾನು ಬರಕತ್ತಿ 25 ವರ್ಷ ಆಯ್ತು. ಮೊದಲನೇ ದರ್ಶನಕ್ಕಂತ ಬಂದ್ರೆ ನನಗೇನು ದರ್ಶನ ಆಗಿಲ್ಲ. 3 ಸಲ ಕಾಡಿಸಿ ನನ್ನ ತಪ್ಪು ಇದ್ದಿದ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಇಲ್ಲಿ ದರ್ಶನ ಕೊಟ್ಟಾರೆ ಇವರು ಮಾಡ್ಲಿಗಿರಿ ಬ್ರಹ್ಮರಾಯರು. ನಾವು ಸುಮಾರು 60ರಿಂದ 70 ವರ್ಷದಿಂದ ಕಾಲದಿಂದ ಪೂಜೆ ಮಾಡ್ಕೊತ ಬರ್ತಾಯಿದ್ದೇವೆ ನಾವಿಲ್ಲಿ. ಮೊದಲಿಗೆ ನಮ್ಮ ಆದಿರಾಜಪ್ಪ ಅವರ ಮಗನಾದ ನೇಮಣ್ಣನ ಮಗನಾದ ಆದಿರಾಜ
ನಾನು 24 ವರ್ಷ ಆಯ್ತು ಇವಾಗ ಮಾಡಕತ್ತಿ. ಸುಮಾರು 60-70 ವರ್ಷದಿಂದ ಮುಂಚಿತನ ಮಾಡ್ಕೊಂತ ಬಂದಿದ್ದೀವಿ. ರೇವಡಿ ಒದ್ಮಾನಪ್ಪರ್ ಅಂತೇಳಿ ಬಾವಿ ಒಳಗೆ ಸುಮಾರು ಇದು 50 ಅಡಿ ಬಾವಿ ಇದು. ಆಮೇಲೆ ಆ ಕಡೆಯಿಂದ ಈ ಕಡೆಗೆ ಇಚ್ಚಂತ ಹೋದು, ಈ ಕಡೆಯಿಂದ ಆ ಕಡೆಗೆಲ್ಲ ಇಚ್ಚಿದ್ರು, ಹಿಂಗೆಲ್ಲ ಮೆಟ್ಲುಗಳಿದ್ದವು. ಅವಾಗ ಈಗ ಅದರಲ್ಲಿ ಮೇಲೆ ಹಂಗೆ ತೇಲ್ತಂತ ಹುಡುಗಿ ಮಗು ಬಿದ್ದು ಸುಮಾರು 35-36 ವರ್ಷ ಆಗಿದೆ ಅದು. ಇಂತಹ ಪಾವನ ಅತಿಶಯಯುಕ್ತ ಕ್ಷೇತ್ರಗಳ ದರ್ಶನಕ್ಕಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.news.